ಅಲ್ಲ ಕಣ್ಮರಯ್ಯ ಬಾಯಲ್ಲಿ ಇಟ್ಟಕ ಅಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಕಪ್ಪಡಿಗೆ ಅಲ್ಲ ನೀ ಅನ್ನೇನೆ ಮೈಸೂರಿಗೆ ಹೋಗ್ಬಿಟ್ಟು ಬರ್ತೀನಿ ಅನ್ಕ ಓದ್ ಗುಲಾಮ ತಿರ್ಗಿ ಬರ್ನಿವಲ್ ಮರಯ್ಯ ಯಾರು ಏನು ಅನ್ಕೊಳಕಿಲ್ಲ ಎಲ್ಲ ಇವನು ಒಂದಿರೋದೇ ದಿಟ ಅನ್ಕೊಳಕಿಲ್ವಾ ಇನ್ನು ಬಾಯಲ್ಲಿ ಇಟ್ಟಾಕ ಇವನು ಬಂದು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ನಾನು ತಪ್ಪಿಲ್ಲ ನನಗೆ ಅಂದಿಲ್ಲ ನಾನು ಮುಟ್ಟಿಲ್ಲ ಅವಳನ್ನ ನಾನು ಅವಳನ್ನೇನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ ಅಂದ್ಬಿಟ್ಟು ಇವನು ಆಣೆ ಮಾಡಿಬಿಟ್ಟಿದ್ರೆ ಜನಗಳ ಮುಂದ್ಗಡೆ ಇವನು ಸರಿ ಐತಿತ್ತಿಲ್ವಾ ಇವನು ನೆನದಿ ಸೋದನು ಬಂದೇ ಇಲ್ವಲ್ ಮರಯ್ಯ ಇವನು ಹಿಂಗೆಯ ಮಾರ್ಕೊಬಿಟ್ಟಿದ್ದಾನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಗೊತ್ತಿತ್ತಿಲ್ವಾ ಅಷ್ಟು ಬಗೆಯಿಂದ ಹೇಳಿ ನಿನ್ನ ಮುಂದ್ಗಡೆ ಹೇಳು ಅಲ್ಲಕಲೆ ನೀನು ದಡ್ಡಿಯೋ ಜಾಣಿಯೋ ಅಷ್ಟರಲ್ಲೇ ನೀನು ಅರ್ಥ ಮಾಡ್ಕೊಳಕ್ಕೆ ಆಯ್ಕಿಲ್ಲ ಅಂದರೆ ನೀನೆಂತ ಬುದ್ಧಿವಂತೆ ಅಂತ ನೋಡು ನೀನು ಎಷ್ಟು ಬುದ್ಧಿವಂತೆ ಅನ್ನೋದನ್ನ ಅಲ್ಲೇ ನೋಡವ ಅಲ್ಲೇ ನೋಡು ಯಾವ ಥರ ಬುದ್ಧಿವಂತೆ ನೀನು ಅಂತ ಅಲ್ಲ ದುರ್ದ್ರು ಬಡ್ಡೆ ಇದ್ದವನು ತಪ್ಪು ಮಾಡಲಿಲ್ಲ ಅಂತಿದ್ರೆ ಅವನು ಯಾವುದೇ ಕಾರಣಕ್ಕೂ ಹೇಳ್ತೀನಿ ಕೇಳ್ಕೊಬಿಡು ತಪ್ಪು ಮಾಡ್ದಾನೆ ಇದ್ದಿದ್ರೆ ಅವನು ಯಾವುದೇ ಕಾರಣಕ್ಕೂ ಬರ್ದಾನೆ ಹುಡ್ಕತ್ತಿತ್ತಿಲ್ಲ ಎಲ್ಲಿ ಹೋಗನೆ ಯಾತಕ್ಕೆ ಹೋಗವನೆ ಅನ್ನೋದು ಗೊತ್ತಿಲ್ದಾನೆ ಅವನು ದರ್ದ್ರ ಬಡ್ಡೆ ಇದ್ದ ಇವನು ಹೋಗವನೆ ಅಂದರೆ ಹೇಳ್ದಂಗೆ ಅಲ್ಲಿಗೆ ಅರ್ಥ ಮಾಡ್ಕೊ ಅವನು ಚೂಡಾಯಿಸಿರೋದು ನಿಜವೇಯ ಆ ಹೆಣ್ಣು ಗಂಗೆ ಹೇಳ್ತಿರೋದು ದಿಟ್ವೇಯ ಅಲ್ಲೇ ಅರ್ಥ ಮಾಡ್ಕೊ ಇದಕ್ಕಿಂತ ಏನು ಬೇಕು ಅದೇನೋ ಅಂತಿರಂತೆ ಹಂಗಾಗಿ ನುಣಗೆ ಕನ್ನಡಿ ಬೇಕಲೇ ನೋಡ್ಕಲ್ಲ ಈಗಲೇ ಗೊತ್ತಾಯ್ತಿಲ್ವಾ ನಿನ್ನ ಮಗ ತಪ್ಪು ಮಾಡೋನೆ ಅಂತ ಹ್ಞೂ ಕಣ್ಮರಯ್ಯ ಚಂದಾಗಿ ಹೇಳ್ತಾ ಇದ್ದೀನಿ ನೀನು ಹ್ಞೂ ಅಂತ ಬುದ್ಧಿ ಕಲ್ತಿಲ್ಲ ಬಿಡು ಅಂತ ಬುದ್ಧಿ ಕಲ್ತಿಲ್ಲ ಸುಮ್ ಕೂತ್ಕೊಳ್ಳಿ ನೀವೇನು ಎಲ್ರಿಗೂ ನಂಬಿಕೆ ಇಲ್ಲ ನಿಮ್ಗೂ ನಂಬಿಕೆ ರೀ ನಾವು ಎತ್ತರು ಉಡ್ತಾರು ನಾವೇ ನಂಬಿಲ್ಲ ಅಂದ್ರೆ ಬೇರೆ ನಂಬಾರ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಿಡಿ ಮುಡೆ ಎದೋಗೋ ನಿಮ್ಮ ಅವ್ನ ಮಕನ ಬಡಿಯ ನೀನ ಸರಿಯಾ ನೀನು ಓಹೋ ದರ್ದ್ರ ಮುಡೆ ನಿನ್ನಿಂದನೇ ಅವ್ನು ಹೆಚ್ಕೊಂಡಿರೋದು ನೀನು ನಿನ್ನಿಂದನೇ ಉಗ್ದಿ ಉಪ್ಪಾಗ್ತಾನೆ ಬಿಟ್ಟು ಪರವಹಿಸ್ಕೊಂಡು ಮಗನ ಕಡೆಗೆ ನಾಚಿಕೆ ಮಾನ ಮರುವದಿ ಅನ್ನೋದು ಇದ್ದದ್ದು ನಿನ್ಗೆ ಮರಯ್ಯ ನೀನೇನು ಗಾಡಿಯ ನೀನು ಕತೆ ಅಂತ ತಪ್ಪು ಮಾಡೋ ಮಗಲ್ಲ ಕತೆ ಅವನು ಎಲ್ಲಿಗೆ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಕಾಣಲ್ಲಪ್ಪ ಮಾದೇವನು ರಶ್ಮಿನು ಇಲ್ಲೇ ಅವರೇ ಮೈಸೂರಲ್ಲಿ ಹೋಗಿ ಉಳ್ಕೊಂಡವನೇ ಅನ್ನಕ್ಕೆ ಒಂಚೂರು ಯಶೋದಿ ಇವತ್ತು ಫೋನ್ ಮಾಡ್ಕೊಡಿ ಇಲ್ಲಿ ಮಾತಾಡ್ತೀನಿ ನೋಡದೆ ಲೈ ಎದೋ ಕರೆನ್ಸಿ ಇಲ್ಲಕನ ಹೇಳ್ತಾರದ ಅರ್ಥ ಆಯ್ತಲ್ಲ ನಿನ್ಗೆ ಓ ಹೇಳ್ತಾರದ ಅರ್ಥ ಆಯ್ತಲ್ವ ಕಣ ಅವಳಿಗೆ ಹೋಗು ಕಾಳ್ಬಿಡಿದ ಇನ್ನು ಗೊತ್ತಾಯ್ತದೆ ಯಾಕಡ್ದಲ್ಲಿ ಕಿತ್ತೋಗಂಗೆ ಹೊಡಿತಾರೆ ಅಂತ ಹೇಳ್ಬಿಟ್ವಲ್ಲ ಹಿಂಗೆ ರಕ್ತಕ್ಕ ಸಾಯ್ತಾರೆ ಹಂಗೆ ಹಿಂಗೆ ಅಂತ ಬೆದರಿಕೆ ಆಗೋಯ್ತು ನನ್ನ ಮಗನಿಗೆ ಬೆದ್ರುಬಿಟ್ಟ ಓ ಏನಪ್ಪ ಎಂತಪ್ಪ ಆಮೇಲೆ ಸತ್ತೋಗ್ಬಿಟ್ಟನು ಹಂಗೆ ಹಿಂಗೆ ಕೊಟ್ಟು ಏನೇನೋ ಯೋಚನೆ ಮಾಡ್ಕೊಂಡು ಬಡ್ಡಿಯದ ಖಾಲಿ ಮಾಡೋಣ ಊರಾಗತ್ತೆ ಹೋಗು ಅದೇನು ನೋಡೋಕೆ ಬಂಗವ ಆ ಬಡ್ಡಿಯದನ್ನ ಬುದ್ಧಿ ಎಲ್ಲ ಬರೀ ಉದ್ದಿನೂ ಇದೇ ಆಗೋಯ್ತು ಕತೆ ಆಗ ನೋಡಿದ್ರೆ ಆ ಊರು ಮಿಳನ್ ಮಾಡ್ಕೊಂಡು ಆಗ ಅಷ್ಟೆಲ್ಲ ಆಯಿತು ಈಗ ಯಾವ ಥರ ಬೇಕಾ ಇವನಿಗೆ ಪಾಪ ಅಲ್ಲ ಹೆಣ್ಣು ಗಂಡ ತಿನ್ಕೊಂಡು ವನವಾಸ ಹತ್ತ ಕುಂತದೆ ಗಂಡ ತಿನ್ಕೊಂಡು 2 ತಿಂಗಳಾಗಿಲ್ಲ ಹೊಟ್ಟೆಯಲ್ಲಿ ಮೂಗ ಮಡಿಕೊಂಡು ಅದು ವನವಾಸ ಎಷ್ಟಿರೋದು ಅಯ್ಯೋ ಅಪ್ಪ ಅಂದರೆ ತಟ್ಟಕ್ಕಿಲ್ಬೇಡು ಮನೆ ನಾಶ ಆಗೋಯ್ತದೆ ವಂಶ ನಾಶ ಆಗೋಯ್ತದೆ ಒಂದು ಹೆಣ್ಣು ಸಾಪ ಅಷ್ಟು ಒಳ್ಳೇದಲ್ಲ ಕಣವ ಇವತ್ತು ಅವಳು ಎಷ್ಟು ಅಯ್ಯೋ ಅಪ್ಪ ಅಂತಾಳು ನೊಂದಿರೋ ಹೆಣ್ಣು ಅದು ಮೊದಲೇ ಗಂಡ ತಿನ್ಕೊಂಡು ನೊಂದಿದ್ದು ಬೆಂತದೆ ಅದನ್ನ ಹೊಟ್ಟೆ ಉಡ್ಸಿದ್ರೆ ನಿಜಕ್ಕೂ ಒಳ್ಳೇದಾಗಿಲ್ಲ ನಮಗೆ ತಿಳ್ಕೊಬಿಡು ಇವು ದರ್ದ್ರ ಬಡಿದಂಗೆ ಯಾಕೆ ಬೇಕು ಈ ದುರ್ಬುದ್ಧಿ ಅಲ್ಲವೇ ಯಾಕೆ ಬೇಕು ಅಂತ ತಪ್ಪು ಮಾಡಿರೋದಕ್ಕೆ ಬಡಿದ ಬಂದಿಲ್ಲ ಇವನ ಕತೆ ಹೋಗು ಕಾಣೆ ಕಣ್ಮರಯ್ಯ ಕಾಣೆ ಅದೇನು ಬುದ್ಧಿ ಕಲ್ತಿದ್ದಾನು ಅಲ್ಲ ಕಣ್ಮರಯ್ಯ ಈಗ ಏನು ಅನ್ನಕ್ಕಿಲ್ಲ ಮರಯ್ಯ ಅಂತ ಬರ್ತಾರೆ ನಿಜವೇನೋ ಅಂತ ಅನ್ಕೊಳಕಿಲ್ವಾ ಅವನು ತಪ್ಪು ಮಾಡಿದಾನೋ ಇಲ್ವೋ ಯಾರು ಗೊತ್ತು ಈಗ ಸುಬ್ಬ ಬರ್ನಿಲ್ಲ ಅಂದ್ರೆ ಏನಂದ್ರೆ ಮರಯ್ಯ ಎಲ್ಲೋ ನಿಜವೇ ಏನು ಅನ್ಕೊಳಕಿಲ್ವಾ ಇವನು ಎಲ್ಲೋ ಹಿಂಗೆ ಅವೇನ ಚುಡಾಯಿಸಿರೋದು ನಿಜವೇಯ ಅಂತ ಅನ್ಕೊಳಕಿಲ್ ಮರಯ್ಯ ಜನಗಳು ಈ ಥರ ಮಾಡ್ಬಿಟ್ನಲ್ಲ ಇವನು ತೊಡಗಲ್ಲ ಅಲ್ಲ ಇರೋದು ಹೇಳೋನು ನಾನು ಮಾತಾಡ್ಬಿಟ್ಟೆ ನಾವು ತಪ್ಪಾಯ್ತು ಅಂತ ಕಾಲಿಗೆ ಬೀಳೋಣ ಮರಯ್ಯ ಇವನು ನಾನು ಬೇರೆ ರಾಗಲ ರಾಮಾಯಣ ಮಾಡಿ ಅರ್ಧಂಬರ್ಧ ಜಾಸ್ತಿ ಮಾಡ್ದೋಳೆ ನಾನು ಕಣ್ಮರಯ್ಯೋ ನನ್ನ ಮಗ ಹಿಂಗೆ ಮಾಡಿಲ್ಲ ಅನ್ಕೊಂಡು ಇವನ ಮೇಲೆ ನಂಬ್ಕೊಂಡೆ ನಾನು ತೊಡಗಲ್ಲ ನನ್ನ ಮಗನ ಮೇಲೆ ಇವತ್ತು ಮಾನ ಮರ್ಬೋದೇ ನಾನು ಕಳೆದ್ಬಿಟ್ನಲ್ಲ ಮರಯ್ಯ ನಂಬ್ಕೋಬೇಕು ನೀನು ನಂಬ್ಕೊಳ್ದಾರ ನಿನ್ನ ಮಗನ ನೋಡ್ಲೇ ನಾನು ಹೇಳ್ತೀನಿ ಒಂದು ಮಾತಾ ಅವನು ಅದ್ಗೇಟ್ ಹೋಗಕ್ಕೆ 100 ಭಾಗ ನೀನೇ ಕಾರಣ ಅಲ್ಲ ಕಣ್ಮರಯ್ಯ ಇದಕ್ಕೆ ಹಿಂಗಂದಿ ಹಾಳಾಗು ಅಂತ ಹೇಳಿದಾನೆ ಒಳ್ಳೆ ರೀತಿಲಿ ಹೋಗಪ್ಪ ಒಳ್ಳೆ ದಾರಿ ಇರಪ್ಪ ಅಂತಾನೆ ನಾನು ಹೇಳ್ಕೊಡೋದು ಹಿಂಗೆ ಮಾಡ್ಬಾರ್ದು ಕೆಲಸ ಮಾಡುವಂತ ಯಾವ ತಾಯ್ತಾನೆ ಹೇಳ್ಕೊಟ್ಟಾಳು ಯಾರು ಹೇಳ್ಕೊಟ್ಟಾರ ಮರಯ್ಯ ಇದಕ್ಕೆ ಹಿಂಗೆ ಮಾತಾಡಿಯ ನೀನು ನನಗೇನು ಹಣೆ ಬರ ಬಂದಿದ್ದದು ನನಗೆ ಇಲ್ದೋದೆಲ್ಲ ನಿಂಗೆಲ್ಲ ಹೇಳ್ಕೊಡಕ್ಕೆ ಹಣೆ ಬರ ಬಂದಿದ್ದದ ನನಗೆ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದ ಇವನು ತಪ್ಪು ಮಾಡಿಲ್ಲ ಅಂದ್ರೆ ಬಂದುಬಿಟ್ಟಿದ್ರೆ ಏನಾರು ಮಾಡ್ಬೋದಾಗಿತ್ತು ಅದು ಎಲ್ಲಿದ್ದಾನೋ ಯಾತವಿದ್ದಾನೋ ಕಾಣಕನ್ ಮರಯ್ಯ ಅವಳು ಒಂಚೂರು ಏತ್ನೇನೋ ನಿನ್ನ ಸೊಸೆಗೆ ರಾತ್ರಿ ಬರ್ನೇ ಇಲ್ವಲ್ಲ ಬರ್ದೋ ಹೋದ್ರು ತಾನು 8 ಗಂಟೆಗೆ ಇಟ್ಟಿಕ್ಕಿಸ್ಕೊಂಡು ಉಂಡ್ಬಿಟ್ಟು ಕಾಲು ನೀಡಾಳು 9 ಗಂಟೆಗೆ ಗೊರಕೆ ಹೊಡಿತಾ ಕುಂತಾಳಲ್ಲ ಮರಯ್ಯ ಏತ್ನೇನದು ಮುನ್ಸೂನ್ಗೆ ಏತ್ನೇ ಇದ್ರೆ ನಿದ್ದು ಬರೋಕಿಲ್ಲ ಕಣ್ ಮರಯ್ಯ ಅವಳಿಗೆ ಯಾವ ಏತ್ನೂ ಇಲ್ಲ ಏನೂ ಇಲ್ಲ ಅಚ್ಚುಕಟ್ಟಾಗಿ ಉಣ್ಕೊತಾಳೆ 2 ಮುದ್ದೆ ಇಟ್ಟು ಒಂದಿಷ್ಟು ಅನ್ವ ಮನೆ ಕತ್ತಾಳೆ ಅವ್ವ ಅದು ಹೆಂಗೆ ನಿದ್ದು ಗೊತ್ತು ತಾಯಿಗೆ ನನ್ನ ಗಂಡ ಮನೆಗೆ ಬಂದಿಲ್ಲ ತಾಡು ಬಂದಾರ ನೋಡದ ಅನ್ಕ ಕಾಯಬೇಕು ಅನ್ನೋ ಗುಣ ಇಲ್ವ ಮರಯ್ಯ ಅಲ್ಲ ಇಟ್ಟು ಉಣ್ಕೊಂಡು ಕಾಲು ನೀಡ್ತಾ ಕುಂತಾವಳಲ್ಲ 7 ಗಂಟೆ 8 ಗಂಟೆಗೆ ಉಂಡ್ಬಿಟ್ಟು ಗೊರಕೆ ಹೊಡಿತಾ ಮನೆಗಳಲ್ಲ ಹಂಗೆ ಅಯ್ಯೋ ಕಾಣಕನಪ್ಪ ಇನ್ನೇನು ನಿನ್ನ ಮಗ ಗಣದಾರಿ ಕೆಲಸ ಮಾಡ್ಕೊ ಬರ್ತಾನಲ್ಲ ಅದಕ್ಕೆ ಇವಳು ಅದೇ ಒಳ್ಳೆ ಕೆಲಸದಿಂದ ಬರ್ತಾನಲ್ಲ 10 ಗಂಟೆ 11 ಗಂಟೆ ಕಾಯ್ಕೊಂಡು ಕೂತ್ಕೊತಾಳ ಬಾ ಅವನ್ನ ಬರ್ದವದಾನ ಬಂದ್ರಷ್ಟು ಹೋದ್ರಷ್ಟು ಹೋಗು ಬಿಡಿಯದ ಅಂತ ಬಿಡಿಯಕ್ಕೂ ಹುಟ್ಟಿದ್ರು ಅಷ್ಟೇ ಹುಟ್ಟವ್ರು ಅಷ್ಟೇ ಕತೆ ದರ್ದ್ರ ಬಿಡಿಯಕ್ಲೇನ ಅಂತ ಬಿಡಿಯತ್ತ ಊಟಕ್ಕೆ ಹುಟ್ಟವ್ರೆ ವಾಸಿಕನ ಅಯ್ಯೋ ನನ್ನ ಮಗ ತಪ್ಪು ಮಾಡಿದನೋ ಇಲ್ವೋ ಭಗವಂತನ ಗೊತ್ತು ನಾವು ನರ್ಮನ್ರು ನಮ್ಗೆ ಗೊತ್ತಾದ
ಅದೇನು ಯತ್ನೆ ಮಾಡ್ಕೊಂಡು ಏನು ದರ್ದ್ರ ಮುಂಡೆ ನಿನ್ನ ನೋವು ನಿನ್ನ ಸಾತೊಬ್ರು ನಿನ್ನ ನೆಮ್ಮದಿಯಾಗಿರ್ತೀವಿ ನಾವು ನಿಜವಾಗ್ಲೂ ಮುಖ್ಯ ಕಾರಣ ನೀನೇ. ಅವ್ನು ಅದಕ್ಕೆ ಇಡೋಕ್ಕೆ ಮುಖ್ಯವಾಗಿ ನೀನೇ ಕಾರಣ. ಅವ್ನು ತಪ್ಪು ಮಾಡಲಿ ಸರಿ ಮಾಡಲಿ ನೀನೇ ಸರಿ ನೀನೇ ಸರಿ ನೀನೇ ಸರಿ ಸೊಸೆ ತಪ್ಪು ಮಗ ಸರಿ ಸೊಸೆ ತಪ್ಪು ಮಗ ಸರಿ ಹಂಗಂದು ಅಂದಿ 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 ಅವನ ಹೆಚ್ಚಿಸ್ತೋಳು ನೀನು, ಬೇರೆ ಯಾರು ಅಲ್ಲ. ಹೆಚ್ಚಿಸಿದ್ ನೀನೇ ಕಣವ, ನೀನೇ ಹೆಚ್ಚಿಸ್ ಕಾಣಕನು ಹೋಗಿ ಮರೆ ಕಾಣಕತ್ತು ಹೋಗು. ಅದು ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಕಾಣಕತ್ತೆ. ಬಿಗ್ರೆ ಕರೀರಿ ಕರೀರಿ ನಿಮ್ಮ ಮಗನ್ನ ಬನ್ನಿ ಬಿಗ್ರೆ ಬಿಟ್ಟೆಮ್ಮ ಬನ್ನಿ ಹೋಗದ. ಇಲ್ಲ ಅವನು ಯಾಕಿಲ್ಲ ಅಂದಿರಿ ಮನೆ ಇರ್ಸ್ಕೊಂಡು ಸರಿ ಇಲ್ಲ ಕಂದಿಕ್ಕೆಮ್ಮ. ಇಲ್ಲ ಅವನು ಬಡಿಯೋದಾನೆ ಸಂದೇಲೆ ಓದೋನು ಬಂದೇ ಇಲ್ಲ. ಗೊತ್ತಾಯ್ತೆ ಬಿಗ್ರೆ ಗೊತ್ತಾಯ್ತೆ ಈಗ್ಲಾರೇ ನನ್ನ ಮಗಳು ಏನು ತಪ್ಪು ಮಾಡಿದ ಅಂತ. ಸುಳ್ಳು ಹೇಳ್ತಾ ಇಲ್ಲ ನನ್ನ ಮಗಳು ಅನ್ನೋದು ಈಗ್ಲಾರ ಅರ್ಥ ಇದೆ ಹೇಳಿ. ಎದುರ್ಕೊಂಡು ಓಡೋಗಿರೋ ನೋಡಿ. ನನ್ನ ಮಗಳು ಕಬಡ್ಡಿಲಿ ಹಾಡೆ ಮಾಡಿಸ್ತೀನಿ ಅಂದ ತಕ್ಷಣ ಪುಕ್ಲಾಟ ಉಟ್ಕೊಬಿಡ್ತೇನೋ ನಿಗದ್ಕೋಬೇಕಾಯ್ತದೆ ಅಂದ್ಬಿಟ್ಟು ಹೆಂಗೋಗಿರೋದೆ. ಸುಳ್ಳು ಹೇಳಿರತ್ತಾನೆ ಈ ಭಯ. ಅಯ್ಯೋ ಬರ್ಲಿ ಹೋಗಿ. ಈಗ ಯಾರು ಗೊತ್ತು ಅದು ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೆ ನೆನೆ ಸಂದೇಲಿ ಹೋದನು ಬಂದೇ ಇಲ್ಲ. ಬರ್ಲಿ ಹೋಗಿ. ಅದೇನು ಮಾಡ್ಸಕ್ಕಾಯ್ತದ ಆನಿಯ ಪಾನಿಯ ಮುಂಡೆ ಮಗ ಇದ್ರೆ ಇರಲಿ ಸತ್ರ ಸಾಯ್ಲಿ. ನಾನು ಏನು ಮಾಡೋಣ ನಾನೇನು ಹೇಳ್ಕೊಟ್ಟಿದ್ದಾನೆ ಹಿಂಗೆ ಕಲಿಯಪ್ಪ ಅಂತ ಮಾತಾಡ್ತಿದ್ದೀರಿ. ಎಲ್ಲಕ್ಕೂ ಹಾಗೆ ಹೇಳ್ಕೊಂಡು ಹೇಳ್ಕೊಟ್ಟಾನ ಅಂದರೆ ಒಳ್ಳೆ ರೀತಿ ಹೇಳ್ಕೊಡ್ಬೇಕಂತ ಬಿಡ್ತೇಮ್ಮ. ಒಳ್ಳೇದಂಗೆ ಇರು ಅಂತ ಏನಂದ್ರು ಮಗನ ಕಡೆಗೆ ನಿಂತ್ಕೊಬಿಡ್ತಿದ್ರಿ ಸಪೋರ್ಟ್ ಮಾಡೋಕ್ಕೆ. ಇವತ್ತು ನನ್ನ ಮಗಳಿಗೆ ಎಷ್ಟು ನೋವು ಇದ್ದದು. ಗಂಡನ ತಿನ್ಕೊಂಡು ಹೋಟೆಲ್ ಮಗಿನ ಹೊತ್ಕೊಂಡು ಕಷ್ಟಪಡ್ತಾ ಕೂತವಳಲ್ಲ. ಇವನು ಹಿಂಗೆ ಆಡಿದ್ರೆ ಹಿಂಗೆ ಹೋಗಿ ಹೋಗಿ ಅವೆಣ್ಣ ಕೆಡ್ಕೋದನಂತಲ್ಲ. ಇಂತೆ ಬುದ್ಧಿ ಕಲೆದ. ಆಯಿತು ಹೋಗಿ ಬರ್ಲಿ ಅವನು ಯಾಕೋ ಸೇವೆ ಮಾಡ್ತೀನಿ ನನ್ನ ಮಗನಿಗೆ ಲೋಪ ನನ್ನ ಮಗನಿಗೆ. ನನ್ನ ಮಗ ಸರಿಯಾಗಿದ್ದಿದ್ರೆ ನಾವು ಯಾರ ಕೈಲಿ ಮಾತು ಕೇಳಬೇಕಾಗಿತ್ತು? ಇವ್ರ ಕೈಲಿ ಮಾತು ಕೇಳಬೇಕಾಗಿತ್ತಾ? ಇವ್ರ ಕೈಲಿ ಅನ್ಸ್ಕೊಬಾರ್ದು ಮಾತುಗಳು ಅನ್ಸ್ಕೋಬೇಕಾಗಿತ್ತಾ ಹೇಳಿ? ನಮ್ಗೆ ಎಷ್ಟು ನೋವು ಇದ್ದದು, ನಮ್ಗೆ ಎಷ್ಟು ಬೇಜಾರಿದ್ದದು ಹೇಳಿ. ನಮಗೂ ಬೇಜಾರಿಲ್ವಾ? ಇವನು ಎಲ್ಲ ಕೈಲೂ ಹಿಂಗೆ ಉಗಿಸ್ಕೊಂಡು ಬರ್ತಾರೆ. ನಮಗೆ ಚಂದ ಅನ್ಸದ, ನಮ್ಗೆ ಖುಷಿ ಆದದ. ಈ ನನ್ನ ಮಗನಿಂದ ನಮಗೆ ನೆಮ್ಮದಿಲ್ವಲ್ಲ ನಮಗೆ. ನಾವೇನು ಹಿಂಗೆ ಆಡಿ ಅಂತ ಹೇಳ್ಕೊಟ್ಟಿದ್ದಾವೆ, ಹಂಗೆ ಆಡಿ ಅಂತ ಹೇಳ್ಕೊಟ್ಟಿದ್ದಾವೆ ಬಿಕ್ತೇಮ್ಮ. ಅಲ್ಲ ಸತ್ಯ ಒಪ್ಕೊಳ್ಳೋಕ್ಕೆ ತಾಕತ್ ಬೇಕಲ್ಲ. ಮಾತಾಡ್ಬಿಟ್ಟನೆ ಕೈ ಹಿಡ್ಕೊಂಡು ಹೇಳ್ದಾನಂತೆ ನೋಡು. ಕೈ ಹಿಡ್ಕೊಂಡು ಎಲ್ಲಾರೆ ಬಾವ ಅಂದರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇವನು ಧೈರ್ಯ ತುಂಬ್ಕೊಂಡು ಇರವ ನಾವಿಲ್ವ ಅಂದ್ಕೊಂಡು ಎಲ್ಲಾರೇ ಧೈರ್ಯ ತುಂಬ್ತಾರೆ. ಇವನೇ ಈ ಕಚಡ ಕೆಲಸ ಮಾಡ್ಬೇಕಾರೆ ಬೇರೆಯವ್ರು ಮಾಡೋದೆಚ್ಚ, ಬೇರೆಯವ್ರು ಅನ್ನೋದೆಚ್ಚ. ಹೊಲನೇ ಅದೇನೋ ಬೇಲಿನೇದು ಹೊಲ ಮೇದಂಗೆ ನಮ್ಮನೆ ಜನಗಳೇ ನಮ್ಗೆ ಈ ಥರ ಕಿರ್ಕುಳ ಕೊಟ್ಟಾಗ ಬೇರೆಯವರು ಕಿರ್ಕುಳ ಕೊಡೋದೆಚ್ಚ, ಬೇರೆಯವ್ರು ಬರೋದೆಚ್ಚ ಹೇಳಿ. ಬರ್ಲಿ ಹೋಗಿ ಬಿಟ್ಟೆಮ್ಮ, ಬರ್ಲಿ ಹೋಗಿ. ಆ ಬಡ್ಡಿಯದನ್ನು ಮಾಡ್ತೀವಿ ಸರಿಯಾದ ಕೆಲಸವಾ. ಬರ್ಲಿ ಹೋಗಿ. ಬರ್ತಾನೆ ಅವ್ನು ಮಕ ಹೊತ್ಕೊಂಡು ಯಾವ ಮಕ ಹೊತ್ಕೊ ಬಂದಾನ ಅವನು ಮಕ ಹೊತ್ಕೊ ಬಂದಾನ ಅವನು ಜನ್ಮಕ್ಕೆ ನನಗೆ ಗೊತ್ತಿಲ್ವಾ ಹೇಳಿ. ನನ್ನ ಮಗಳೇ ಅಂತವಳು ಇವನು ಅಂತ ಕಿತ್ತೋದನು ಅಂತವನಾಗಿರೋದಕ್ಕೆ ಉರ್ಮಿಳ್ ಮಾಡ್ಕೊಂಡು ನನ್ನ ಮಗಳನ್ನ ಹೊಟ್ಟೆ ಉರ್ಸ್ ಮಟ್ಟೆ ಕೊಡ್ತಾ. ಥೂ ಅವ್ರ ಬಾಳಗ್ ಬೆಂಕಿ ಅದೊಂದು ಬಾಳು ಅಂತ ಬದುಕ್ಬೇಕಾ? ಹೋಗವ್ನೆ ಥೂ ಕಾಳಮೂರ್ವ ಗಿಳ್ಮೂರ್ವ ಅಂತಳಲ್ ಮರೆಯ. ಇನ್ನೇನಂದ್ರೆ ನಿನ್ನ ಮಗನಿಗೆ ಕುತ್ಕೋ ಬಾಯಿ ಮುಚ್ಕೊಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.